ಓಂ ಶಾಂತಿ. ಈ ದಿನದ ಮುರಳಿಯ ದಿನಾಂಕವಾಗಿದೆ 22/5/2026. ಪ್ರಾತಃ ಮುರಳಿ ಬಾಪ್ತಾದ ಮಧುಬನ್. ಮಧುರ ಮಕ್ಕಳೇ, ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅಂದರೆ ದೇವಿ ದೇವತಾ ಧರ್ಮದವರಿಗೆ, ಶಿವನ ಅಥವಾ ದೇವತೆಗಳ ಪೂಜಾರಿಗಳಿಗೆ ಮೊದಲು ಜ್ಞಾನ ಕೊಡಿ. ಪ್ರಶ್ನೆಯಾಗಿದೆ, ತಂದೆಯ ಯಾವ ಕರ್ತವ್ಯವನ್ನು ಯಾವುದೇ ಮನುಷ್ಯ ಮಾಡಲು ಸಾಧ್ಯವಿಲ್ಲ ಮತ್ತು ಏಕೆ? ಉತ್ತರ, ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವ ಕರ್ತವ್ಯ ಒಬ್ಬ ತಂದೆಯದು. ಮನುಷ್ಯರು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಎಲ್ಲರೂ ವಿಕಾರಿ ಇದ್ದಾರೆ. ಶಾಂತಿಯ ಸ್ಥಾಪನೆ ಆಗುವುದು ತಂದೆಯನ್ನು ತಿಳಿದುಕೊಂಡು ಪವಿತ್ರರಾದಾಗ. ತಂದೆಯನ್ನು ತಿಳಿಯದ ಕಾರಣ ಧನಿಕರಾಗಿ ಬಿಟ್ಟಿದ್ದಾರೆ. ಗೀತೆಯಾಗಿದೆ, ಸತ್ತರೂ ನಿನ್ನ ಮಡಿಲಿನಲ್ಲಿಯೇ. ಓಂ ಶಾಂತಿ. ಓಂ ಶಾಂತಿಯ ಅರ್ಥವನ್ನು ಪದೇ ಪದೇ ಹೇಳಬೇಕಾಗುತ್ತದೆ, ಏಕೆಂದರೆ ಓಂ ಶಾಂತಿಯ ಅರ್ಥ ಯಾರಿಗೂ ಗೊತ್ತಿಲ್ಲ. ಹೇಗೆ ಪದೇ ಪದೇ ಹೇಳಬೇಕಾಗುತ್ತದೆ? ಮನ್ಮನಾಭವ ಅಂದರೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಓಂನ ಅರ್ಥ ಹೇಳಿಬಿಡುತ್ತಾರೆ. ಓಂ ಅಂದರೆ ಭಗವಾನ್. ತಂದೆ ಹೇಳುತ್ತಾರೆ, ಓಂ ಅಂದರೆ ನಾನು ಆತ್ಮ, ಇದು ನನ್ನ ಶರೀರ. ಪರಮಪಿತ ಪರಮಾತ್ಮ ಕೂಡ ಹೇಳುತ್ತಾರೆ, ಓಂ ನಾನು ಆತ್ಮ ಪರಮಧಾಮದಲ್ಲಿ ಇರುವನು. ನೀವು ಆತ್ಮಗಳು ಜನನ ಮರಣದ ಚಕ್ರದಲ್ಲಿ ಬರುತ್ತೀರಿ, ನಾನು ಬರುವುದಿಲ್ಲ. ಹೌದು, ನಾನು ಸಾಕಾರದಲ್ಲಿ ಬರುತ್ತೇನೆ ಖಂಡಿತ. ನೀವು ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಾರ ತಿಳಿಸಲು. ಬೇರೆ ಯಾರೂ ಇದನ್ನು ತಿಳಿಸಲು ಸಾಧ್ಯವಿಲ್ಲ. ನಿಶ್ಚಯ ಇಲ್ಲದಿದ್ದರೆ ಇಡೀ ಪ್ರಪಂಚದಲ್ಲಿ ಅಲೆದಾಡಬೇಕು, ಹುಡುಕಬೇಕು. ಬೇರೆ ಯಾರಾದರೂ ಇದ್ದಾರಾ ತಮ್ಮ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುವವರು? ಪರಮಪಿತ ಪರಮಾತ್ಮ ಬಿಟ್ಟು ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ರಹಸ್ಯ ಯಾರೂ ಹೇಳಲು ಸಾಧ್ಯವಿಲ್ಲ. ಯಾರು ರಾಜಯೋಗ ಕಲಿಸಲು ಸಾಧ್ಯವಿಲ್ಲ. ಪತಿತರನ್ನು ಪಾವನ ಮಾಡಲು ಸಾಧ್ಯವಿಲ್ಲ. ಮೊದಲು ದೇವಿ ದೇವತೆಗಳ ಪೂಜಾರಿಗಳು ಯಾರು ಅವರ ಮೇಲೆ ಪುರುಷಾರ್ಥ ಮಾಡಿ ತಿಳಿಸಬೇಕು. ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ಪೂರ್ತಿ 84 ಜನ್ಮ ತೆಗೆದುಕೊಂಡಿದ್ದಾರೆ. ಅವರೇ ಚೆನ್ನಾಗಿ ತಿಳಿದುಕೊಳ್ಳಲು ಸಾಧ್ಯ. ನಂತರ ಬರುವವರು 84 ಜನ್ಮ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಇದನ್ನು ಕೇಳುತ್ತಾರೆ ಕೂಡ. ದೇವತೆಗಳ ಪೂಜಾರಿಗಳಾಗಿರುತ್ತಾರೆ ಮತ್ತು ಗೀತಾ ಓದುವವರಾಗಿರುತ್ತಾರೆ. ಗೀತೆಯಲ್ಲಿ ಕೇವಲ ಈ ತಪ್ಪು ಮಾಡಿದ್ದಾರೆ. ಭಗವಂತನ ಬದಲು ಶ್ರೀಕೃಷ್ಣನ ಹೆಸರು ಹಾಕಿಬಿಟ್ಟಿದ್ದಾರೆ. ಆಗ ಗೀತಾ ಓದುವವರಿಗೆ ತಿಳಿಸಬೇಕು, ಕೇಳಬೇಕು, ಪರಮಪಿತ ಪರಮಾತ್ಮ ಶಿವನೊಂದಿಗೆ ನಿಮ್ಮ ಸಂಬಂಧ ಏನು? ಅವರನ್ನು ಭಗವಾನ್ ಎನ್ನುತ್ತಾರೆ. ಶ್ರೀಕೃಷ್ಣ ದೈವಿ ಗುಣ ಇರುವವನು. ಅವರಿಗೆ ದೈವಿ ರಾಜಧಾನಿ ಇತ್ತು, ಅದರಲ್ಲಿ ಎಲ್ಲರೂ ದೈವಿ ಗುಣ ಇರುವವರಾಗಿದ್ದರು. ಈಗ ಅವರೇ ಪೂಜ್ಯರಿಂದ ಪೂಜಾರಿ ಆಗಿಬಿಟ್ಟಿದ್ದಾರೆ. ಆಗ ಪ್ರಯತ್ನ ಮಾಡಿ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮದವರನ್ನು ಎಬ್ಬಿಸಬೇಕು. ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಶಿವನ ಪೂಜಾರಿಗಳು ಯಾರು ಅವರಿಗೂ ತಿಳಿಸಬೇಕು. ಶಿವ ಬರುತ್ತಾರೆ ಖಂಡಿತ, ಆಗಲೇ ಅವರ ಜಯಂತಿ ಆಚರಿಸುತ್ತಾರೆ. ಅವರು ಪರಮಪಿತ ಪರಮಾತ್ಮ ಖಂಡಿತ ಬಂದು ರಾಜಯೋಗ ಕಲಿಸುತ್ತಾರೆ ಮತ್ತು ಯಾವುದೇ ಮನುಷ್ಯ ಮಾತ್ರ ಕಲಿಸಲು ಸಾಧ್ಯವಿಲ್ಲ. ಶ್ರೀಕೃಷ್ಣ ಅಥವಾ ಬ್ರಹ್ಮರನ್ನು ಭಗವಾನ್ ಎಂದು ಹೇಳಲು ಸಾಧ್ಯವಿಲ್ಲ. ಆದರೆ ಸರ್ವರ ಸದ್ಗತಿದಾತ ತಂದೆಯೊಬ್ಬರೇ. ಅವರು ಜ್ಞಾನದ ಸಾಗರ ಆಗಿರುವ ಕಾರಣ ಎಲ್ಲರ ಶಿಕ್ಷಕ ಕೂಡ ಆಗಿದ್ದಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಹಿಸ್ಟ್ರಿ ಜಾಗೃತಿ ಬೇರೆ ಯಾರೂ ತಿಳಿದಿಲ್ಲ. ತಂದೆ ಹೇಳುತ್ತಾರೆ, ನನ್ನನ್ನು ಜ್ಞಾನದ ಸಾಗರ ಚೈತನ್ಯ ಬೀಜರೂಪ ಕೂಡ ಎನ್ನುತ್ತಾರೆ. ಈ ತಲೆ ಕೆಳಗಾದ ಮರ ಇದೆ, ಅದರ ಆದಿ ಮಧ್ಯ ಅಂತ್ಯದ ಜ್ಞಾನ ಆ ಬೀಜದ ಹತ್ತಿರವೇ ಇರುತ್ತದೆ. ಆದ್ದರಿಂದ ನನ್ನನ್ನು ಜ್ಞಾನದ ಸಾಗರ ಆಲ್ಮೈಟಿ ಅಥಾರಿಟಿ ಎನ್ನುತ್ತಾರೆ. ಅಥಾರಿಟಿ ಏನು? ಎಲ್ಲ ವೇದಗಳು, ಶಾಸ್ತ್ರಗಳು, ಗ್ರಂಥಗಳು ಇತ್ಯಾದಿ ಎಲ್ಲವನ್ನು ತಿಳಿದುಕೊಂಡಿದ್ದಾರೆ. ನೀವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಆ ಶಾಸ್ತ್ರ ಹೇಳುವವರು ಹೇಳುತ್ತಾರೆ, ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ, ಆದರೆ ಅದು ಆಗಲು ಸಾಧ್ಯವಿಲ್ಲ. ಇದು ವೆರೈಟಿ ಧರ್ಮಗಳ ಮನುಷ್ಯ ಸೃಷ್ಟಿ ರೂಪಿ ಮರ. ಅದರ ಆಯುಷ್ಯ ಭಾಗವತದಲ್ಲಿ ಉದ್ದಗಲವಾಗಿ ಬರೆದಿದ್ದಾರೆ. ಈಗ ಭಾಗವತ ಯಾವುದೇ ಧರ್ಮಶಾಸ್ತ್ರ ಅಲ್ಲ, ಗೀತಾ ಧರ್ಮಶಾಸ್ತ್ರ. ಅದರಿಂದ ದೇವಿ ದೇವತಾ ಧರ್ಮ ಸ್ಥಾಪನೆಯಾಯಿತು. ಉಳಿದ ಭಾಗವತ, ಮಹಾಭಾರತ ಇತ್ಯಾದಿ ಅವುಗಳಿಂದ ಯಾವುದೇ ಧರ್ಮ ಸ್ಥಾಪನೆಯಾಗುವುದಿಲ್ಲ. ಅದು ಶ್ರೀಕೃಷ್ಣನ ಹಿಸ್ಟ್ರಿ ಬರೆದಿದ್ದಾರೆ. ತಂದೆ ತಿಳಿಸುತ್ತಾರೆ,
ಮಕ್ಕಳೇ, ನೀವು ದೇವಿ ದೇವತಾ ಧರ್ಮದವರಿಗೆ ತಿಳಿಸಿ. ನೀವು 84 ಜನ್ಮ ತೆಗೆದುಕೊಂಡಿದ್ದೀರಿ. ಸತ್ಯಯುಗದಲ್ಲಿ ಕೇವಲ ಭಾರತ ಮಾತ್ರ ಇತ್ತು, ಬೇರೆ ಯಾವುದೇ ಧರ್ಮವಿರಲಿಲ್ಲ. ಭಾರತವೇ ಸ್ವರ್ಗವಾಗಿತ್ತು. ಭಾರತವೇ ಉನ್ನಾತಿ ಉನ್ನ, ಶ್ರೇಷ್ಠಾತಿ ಶ್ರೇಷ್ಠ ಎಂದು ಹಾಡಲಾಗುತ್ತದೆ. ಮತ್ತು ಮತ್ತೆ ಪರಮಪಿತ ಪರಮಾತ್ಮ ಶಿವನ ಬರ್ತ್ ಪ್ಲೇಸ್ ಇದೆ. ಅವರು ಬಂದು ಪತಿತರನ್ನು ಪಾವನ ಮಾಡುತ್ತಾರೆ. ಶಿವನ ಪೂಜೆಯೂ ಇಲ್ಲಿ ಆಗುತ್ತದೆ, ಜಯಂತಿಯೂ ಇಲ್ಲಿ ಆಚರಿಸಲಾಗುತ್ತದೆ. ಖಂಡಿತ ಪತಿತ ಪ್ರಪಂಚದಲ್ಲೇ ಬಂದಿರುತ್ತಾರೆ, ಕರೆಯುತ್ತಾರೆ ಕೂಡ ಎಲ್ಲರೂ. ಪತಿತ ಪಾವನ ಬನ್ನಿ. ಭಾರತ ಪಾವನ ಆಗಿತ್ತು, ಮತ್ತೆ 84 ಜನ್ಮಗಳ ಚಕ್ರ ಹಾಕಿದೆ. ಪಾವನ ಸ್ವರ್ಗವಾಸಿಯಾಗಿದ್ದವರು ಈಗ ನರಕವಾಸಿ ಪತಿತ ಆಗಿದ್ದಾರೆ. ಪಾವನ ಮಾಡಿದ್ದು ಶಿವಬಾಬಾ, ಪತಿತ ಮಾಡಿದ್ದು ರಾವಣ. ಈ ಸಮಯ ರಾವಣನ ರಾಜ್ಯವೇ ಇದೆ. ಪ್ರತಿಯೊಬ್ಬ ನರನಾರಿಯಲ್ಲಿ 5 ವಿಕಾರಗಳಿವೆ. ಸತ್ಯಯುಗದಲ್ಲಿ ವಿಕಾರಗಳು ಇರಲೇ ಇಲ್ಲ, ನಿರ್ವಿಕಾರಿಯಾಗಿದ್ದರು. ಈಗ ಪತಿತ ಇದ್ದಾರೆ, ಆಗಲೇ ಕರೆಯುತ್ತಾರೆ, ಬಂದು ನಮ್ಮನ್ನು ಮತ್ತೆ ಪಾವನ ಮಾಡಿ. ಸತ್ಯಯುಗದಲ್ಲಿ ನಾವು ಪಾವನ ಆಗಿದ್ದೆವು. 21 ಜನ್ಮ ರಾಮ ರಾಜ್ಯದಲ್ಲಿ ಇದ್ದೆವು. ಈಗ ರಾವಣ ರಾಜ್ಯ. ಎಲ್ಲರೂ ವಿಕಾರಿ ಇದ್ದಾರೆ. ತಂದೆ ಹೇಳುತ್ತಾರೆ, ಕಾಮ ಮಹಾಶತ್ರು, ಇದು ಆದಿ ಮಧ್ಯ ಅಂತ್ಯ ದುಃಖ ಕೊಡುತ್ತದೆ. ಈಗ ಇದರ ಮೇಲೆ ಜಯ ಪಡೆದು ಪಾವನ ಆಗಿ. ನೀವು ಜನ್ಮಾಂತರ ಪಾಪ ಮಾಡಿದ್ದೀರಿ, ಅತಿ ತಮೋ ಪ್ರಧಾನ ಆಗಿದ್ದೀರಿ. ಆತ್ಮದಲ್ಲಿ ತುಕ್ಕು ಹಿಡಿಯುತ್ತಾ ಹೋಯಿತು. ಮೊದಲು ಗೋಲ್ಡನ್ ಏಜ್ಡ್ ಆಗಿದ್ದೀರಿ, ಮತ್ತೆ ಸಿಲ್ವರ್ ಏಜ್ಡ್, ಮತ್ತೆ ಕಾಫರ್. ತುಕ್ಕು ಹಿಡಿಯುತ್ತಾ ಮೆಟ್ಟಿಲು ಇಳಿಯುತ್ತಾ ಬಂದಿರಿ. ಭಾರತದ ಮಾತೆ ಇದೆ. ಸತ್ಯಯುಗದಲ್ಲಿ 8 ಜನ್ಮ, ಮತ್ತೆ ತ್ರೇತಾದಲ್ಲಿ 12 ಜನ್ಮ. ಮತ್ತೆ ಅದೇ ಭಾರತವಾಸಿ ಚಂದ್ರವಂಶಿ ವೈಶ್ಯವಂಶಿ ಆಗುತ್ತಾರೆ. ಆತ್ಮ ಇಂಪ್ಯೂರ್ ಆಗುತ್ತದೆ. ತಂದೆ ಹೇಳುತ್ತಾರೆ, ನಾನು ಬಂದು ಕಲ್ಪ ಭಾರತವನ್ನು ಸ್ವರ್ಗ ಮಾಡುತ್ತೇನೆ. ಮತ್ತೆ ರಾವಣ ನರಕ ಮಾಡುತ್ತಾನೆ. ಈ ನಾಟಕ ಮಾಡಲ್ಪಟ್ಟಿದೆ. ಈಗ ತಂದೆ ತಿಳಿಸುತ್ತಾರೆ, ಜ್ಞಾನ ಸಾಗರ ಶಿವ ಬಾಬಾ ತಾನೆ, ಶ್ರೇಷ್ಠಾತಿ ಶ್ರೇಷ್ಠ ಶಿವ, ಎಲ್ಲರ ಪೂಜ್ಯ. ಮೊದಲು ಅವರ ಪೂಜೆಯಾಗುತ್ತದೆ. ಅವರು ಬೇಹದ್ದಿನ ತಂದೆ. ಖಂಡಿತ ಅವರಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ. ಭಾರತವಾಸಿಗಳು ಮರೆತು ಬಿಟ್ಟಿದ್ದಾರೆ. ಭಗವಾನ್ ಒಬ್ಬ ನಿರಾಕಾರನನ್ನು ಮಾತ್ರ ಹೇಳಲಾಗುತ್ತದೆ. ಅವರನ್ನು ಮನುಷ್ಯರು ನೆನಪು ಮಾಡುತ್ತಾರೆ. ಹೀಗೆ ಅಲ್ಲ, ಎಲ್ಲರೂ ಭಗವಾನ್. ಒಂದು ಕಡೆ ಭಗವಂತನನ್ನು ನೆನಪು ಮಾಡುತ್ತಾರೆ, ಮತ್ತೆ ಗ್ಲಾನಿ ಕೂಡ ಮಾಡುತ್ತಾರೆ. ಒಂದು ಕಡೆ ಹೇಳುತ್ತಾರೆ ಸರ್ವವ್ಯಾಪಿ, ಮತ್ತು ಮತ್ತೆ ಹೇಳುತ್ತಾರೆ ಪತಿತ ಪಾವನ ಬಾ. ತಂದೆ ಬಂದು ಬ್ರಹ್ಮ ತನುವಿನಿಂದ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಿಗೆ ಮಾತ್ರ ತಿಳಿಸುತ್ತಾರೆ. ಈಗ ನೀವು ಬ್ರಾಹ್ಮಣ ಚೋಟಿ. ಬ್ರಾಹ್ಮಣರ ಮೇಲೆ ಇರುವುದು ಶಿವ. ವಿರಾಟ ರೂಪದಲ್ಲಿ ದೇವತೆ, ಕ್ಷತ್ರಿಯ, ವೈಶ್ಯ, ಶೂದ್ರ ತೋರಿಸುತ್ತಾರೆ. ಬ್ರಾಹ್ಮಣರ ಹೆಸರೇ ಇಲ್ಲ, ಏಕೆಂದರೆ ನೋಡುತ್ತಾರೆ ಬ್ರಾಹ್ಮಣರು ವಿಕಾರಿ. ಮತ್ತೆ ದೇವತೆಗಳಿಗಿಂತ ಉತ್ತಮ ಹೇಗೆ ಹೇಳಬೇಕು? ತಂದೆ ತಿಳಿಸುತ್ತಾರೆ. ಅವರು ಹಾಡುತ್ತಾರೆ, ಬ್ರಾಹ್ಮಣ ದೇವಿ ದೇವತಾಯ ನಮಃ. ಅಕ್ಯುರೇಟ್ ಯಾರೂ ತಿಳಿದುಕೊಂಡೇ ಇಲ್ಲ. ಇವರ ರಾಜ್ಯ ಯಾವಾಗ ಇತ್ತು? ಸ್ವರ್ಗ ಎಲ್ಲಿಂದ ಬಂತು? ಈಗ ನೀವು ತಿಳಿದುಕೊಂಡಿದ್ದೀರಿ. ಬಾಬಾ ಬಂದು ಬ್ರಹ್ಮ ಮೂಲಕ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ. ಶಂಕರನ ಮೂಲಕ ನರಕದ ವಿನಾಶ ಮಾಡಿಸುತ್ತಾರೆ. ಮಹಾಭಾರತ ಯುದ್ಧ ಕೂಡ ಆಗಿತ್ತು ತಾನೆ. ಅದರಿಂದ ಸ್ವರ್ಗದ ಗೇಟ್ಸ್ ತೆರೆದಿತ್ತು. ಹಾಡುತ್ತಾರೆ, ಆದರೆ ಏನೂ ತಿಳಿದುಕೊಳ್ಳುವುದಿಲ್ಲ. ಇದು ತೋರಿಸುತ್ತಾರೆ. ಈ ರುದ್ರ ಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲ ಪ್ರಜ್ವಲಿತ ಆಯಿತು. ನಿಜವಾಗಿಯೂ ಈಗ ಅದೇ ಪಾಠ ನಡೆಯುತ್ತಿದೆ. 5000 ವರ್ಷದ ಹಿಂದೆ ಕೂಡ ಯುದ್ಧ ಆಗಿತ್ತು. ಆಗ ಪತಿತ ಪ್ರಪಂಚ ವಿನಾಶವಾಯಿತು. ಗೀತೆಯ ಜ್ಞಾನ ಹೇಳುವಾಗ ಹೇಳುತ್ತಾರೆ, 3 ಸೇನೆಗಳು ಇದ್ದವು. ಯುರೋಪವಾಸಿ ಯಾದವ ಸೇನೆ. ಅವರು ಸೈನ್ಸ್ನಿಂದ ಮ್ಯೂಸಲ್ ಇನ್ವೆಂಟ್ ಮಾಡಿದರು. ಗೀತೆಗೆ ಪೂರ್ತಿ 5000 ವರ್ಷ ಆಯಿತು. ತಂದೆ ತಿಳಿಸುತ್ತಾರೆ, ಈ 3 ಸೇನೆಗಳು ಈಗಲೂ ಇವೆ. ಹಾಡಲಾಗಿದೆ, ವಿನಾಶಕಾಲೇ ವಿಪರೀತ ಬುದ್ಧಿ. ಅಂದರೆ ಪರಮಪಿತ ಪರಮಾತ್ಮನಿಂದ ವಿಪರೀತ ಬುದ್ಧಿ ಇದ್ದಾರೆ.
ತಿಳಿದುಕೊಂಡಿಲ್ಲ. ನಿಮ್ಮನ್ನು ಬಿಟ್ಟು ಯಾರಿಗೂ ಪ್ರೀತಿ ಇಲ್ಲ. ಎಲ್ಲರ ವಿನಾಶಕಾಲೇ ವಿಪರೀತ ಬುದ್ಧಿ ಇದೆ. ಉಳಿದ ನೀವು ಪಾಂಡವರಿಗೆ ಪ್ರೀತಿ ಬುದ್ಧಿ ಇದೆ. ನೀವು ಶಿವಬಾಬಾ ಅವರನ್ನು ಮಾತ್ರ ನೆನಪು ಮಾಡುತ್ತೀರಿ. ತಿಳಿದುಕೊಂಡಿದ್ದೀರಿ, ಶಿವಬಾಬಾ ನಮಗೆ 21 ಜನ್ಮಗಳ ಆಸ್ತಿ ಕೊಡಲು ಬಂದಿದ್ದಾರೆ. ನಿಮ್ಮ ಪ್ರೀತ ಬುದ್ಧಿ ಶಿವಬಾಬಾ ಜೊತೆ ಇದೆ. ಉಳಿದವರು ಯಾರೂ ತಂದೆಯನ್ನು ತಿಳಿದುಕೊಂಡೇ ಇಲ್ಲ. ಆಗ 3 ಸೇನೆಗಳು ಆಯಿತು ತಾನೆ. ನೀವು ಪಾಂಡವ ಸೇನೆ. ವಿನಾಶಕಾಲ ಇದೆ. ನಿಮಗೆ ಗೊತ್ತು, ಸಾವು ಎದುರಿಗೆ ನಿಂತಿದೆ. ಶಿವಬಾಬಾ ಹೇಳುತ್ತಾರೆ, ನೀವು ಪವಿತ್ರರಾಗುತ್ತೀರಿ. ಆಗ ಹೊಸ ಪ್ರಪಂಚದ ಮಾಲೀಕರಾಗುತ್ತೀರಿ. ಸತ್ಯಯುಗದಲ್ಲಿ ಒಂದೇ ದೇವಿ ದೇವತಾ ಧರ್ಮವಿತ್ತು. ಬೇರೆ ಯಾವುದೇ ಧರ್ಮವಿರಲಿಲ್ಲ. ಈಗ ಬೇರೆ ಎಲ್ಲ ಧರ್ಮಗಳಿವೆ. ಉಳಿದ ಆದಿ ಸನಾತನ ದೇವಿ ದೇವತಾ ಧರ್ಮ ಇಲ್ಲ. ತಮ್ಮನ್ನು ದೇವಿ ದೇವತೆ ಎಂದು ತಿಳಿದುಕೊಳ್ಳುವುದೇ ಇಲ್ಲ. ಹೇಳುತ್ತಾರೆ, ನಾವು ಪತಿತರು. ದೇವತೆಗಳ ಮುಂದೆ ಮಹಿಮೆ ಹಾಡುತ್ತಾರೆ. ನೀವು ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣರು. ತಮ್ಮನ್ನು ಹೇಳಿಕೊಳ್ಳುತ್ತಾರೆ, ನಾವು ವಿಕಾರಿ. ನಾನು ನಿರ್ಗುಣನಲ್ಲಿ ಯಾವುದೇ ಗುಣವಿಲ್ಲ. ತಂದೆಯನ್ನು ನೆನಪು ಮಾಡುತ್ತಾರೆ. ನಿಮಗೂ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ತಂದೆಯನ್ನು ನೆನಪು ಮಾಡದೆ ಪಾವನವಾಗುವುದಿಲ್ಲ. ಆಗ ಉನ್ನತ ಪದವಿ ಪಡೆಯುವುದಿಲ್ಲ. ಅಪವಿತ್ರ ಪ್ರಪಂಚದ ವಿನಾಶ ಆದಾಗ ಮಾತ್ರ ಪ್ರಪಂಚದಲ್ಲಿ ಶಾಂತಿಯಾಗುತ್ತದೆ. ಮನುಷ್ಯರು ಪ್ರಯತ್ನ ಮಾಡುತ್ತಾರೆ, ಭಾರತದಲ್ಲಿ ಮತ್ತು ಪ್ರಪಂಚದಲ್ಲಿ ಶಾಂತಿ ಇರಲಿ. ಆದರೆ ಅದು ಒಬ್ಬ ತಂದೆಯ ಕೆಲಸ ಮಾತ್ರ. ಮನುಷ್ಯರು ವಿಕಾರಿ ಇದ್ದಾರೆ. ಅವರು ಶಾಂತಿ ಹೇಗೆ ಸ್ಥಾಪನೆ ಮಾಡಲು ಸಾಧ್ಯ? ಮನೆಯಲ್ಲೇ ಜಗಳ ಇದೆ. ತಂದೆಯನ್ನು ತಿಳಿಯದ ಕಾರಣ ಸಂಪೂರ್ಣವಾಗಿ ನಿಧನಕರಾಗಿ ಬಿಟ್ಟಿದ್ದಾರೆ. ಸತ್ಯಯುಗದಲ್ಲಿ ಸಂಪೂರ್ಣವಾಗಿ ಪವಿತ್ರತೆ, ಸುಖ, ಶಾಂತಿ ಇತ್ತು. ಈಗ ಮತ್ತೆ ತಂದೆ ಆ ಪವಿತ್ರತೆ, ಸುಖ, ಶಾಂತಿ ಸ್ಥಾಪನೆ ಮಾಡುತ್ತಿದ್ದಾರೆ. ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ಭಾರತವಾಸಿಗಳು ಈಗ ನರಕವಾಸಿಯಾಗಿದ್ದಾರೆ. ಸ್ವರ್ಗದಲ್ಲಿ ಇದ್ದಾಗ ಪುನರ್ಜನ್ಮ ಕೂಡ ಸ್ವರ್ಗದಲ್ಲಿ ತೆಗೆದುಕೊಳ್ಳುತ್ತಿದ್ದರು. ಈಗ ಪತಿತ ಇದ್ದಾರೆ. ಆದ್ದರಿಂದ ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತಾರೆ. ಈಗ ಮಕ್ಕಳಿಗೆ ಗೊತ್ತು, ಪಾರಲೌಕಿಕ ತಂದೆಯನ್ನು ನೆನಪು ಮಾಡುವುದರಿಂದಲೇ ವಿಕರ್ಮ ವಿನಾಶವಾಗುತ್ತದೆ. ಲೌಕಿಕ ತಂದೆಯಿಂದ ಹದ್ದಿನ ಆಸ್ತಿ ಸಿಗುತ್ತದೆ. ಪಾರಲೌಕಿಕ ತಂದೆಯಿಂದ ಬೇಹದ್ದಿನ ಆಸ್ತಿ ಪಡೆಯುತ್ತಿದ್ದೀರಿ. ಇದು ತಿಳಿದುಕೊಳ್ಳುವ ಮಾತುಗಳು. ಇದು ಯಾವುದೇ ಸತ್ಸಂಗ ಅಲ್ಲ. ಅದು ಭಕ್ತಿ ಮಾರ್ಗ. ಇದು ಜ್ಞಾನ ಮಾರ್ಗ. ನಿಮಗೆ ಖುಷಿಯಾಗುತ್ತದೆ. ಬಾಬಾ ನಮ್ಮನ್ನು ಸ್ವರ್ಗವಾಸಿ ಮಾಡುತ್ತಾರೆ. ಕಲ್ಪದ ಹಿಂದೆ ಸ್ವರ್ಗವಾಸಿಯಾದವರು ಅವರೇ ಈಗ ಆಗುತ್ತಾರೆ. ಬ್ರಾಹ್ಮಣ ಆಗದೆ ದೇವತೆಯಾಗಲು ಸಾಧ್ಯವೇ ಇಲ್ಲ. ಇದು ತಿಳಿದುಕೊಳ್ಳುವ ಮಾತುಗಳು ತಾನೆ. ಈಗ ಭಾರತದಲ್ಲಿ ಯಾವುದೇ ಕಲೆ ಉಳಿದಿಲ್ಲ. ಯಾರಿಗೂ ಗೊತ್ತಾಗುವುದಿಲ್ಲ. ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದಾರೆ. ನಿಮಗೆ ತಂದೆ ಈಗ ಎಬ್ಬಿಸಿದ್ದಾರೆ. ನೀವು ಇಲ್ಲಿ ಬಂದಿದ್ದೀರಿ. ಸ್ವರ್ಗವಾಸಿಯಾಗಲು ತಂದೆ ಬಿಟ್ಟು ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ಸ್ವರ್ಗ ಎನ್ನಲಾಗುತ್ತದೆ ಸತ್ಯಯುಗಕ್ಕೆ, ನರಕ ಎನ್ನಲಾಗುತ್ತದೆ ಕಲಿಯುಗಕ್ಕೆ. ಯಥಾ ರಾಜ ರಾಣಿ ತಥಾ ಪ್ರಜಾ. ಈಗ ಎಲ್ಲರೂ ವಿಕಾರದಿಂದ ಹುಟ್ಟುತ್ತಾರೆ. ದೇವತೆಗಳು ಯಾವಾಗಲೂ ವಿಕಾರದಿಂದ ಪುನರ್ಜನ್ಮ ತೆಗೆದುಕೊಳ್ಳುವುದಿಲ್ಲ. ಮಕ್ಕಳು ಈಗ ತಂದೆಯಿಂದ ಪವಿತ್ರ ಇರುವ ಪ್ರತಿಜ್ಞೆ ಮಾಡುತ್ತಾರೆ. ಆದರೆ ನಡೆಯುತ್ತಾ ಸೋಲು ಅನುಭವಿಸುತ್ತಾರೆ. ಮತ್ತೆ ಸಂಪಾದನೆ ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ. ಆಶ್ಚರ್ಯವತ್ ಕೇಳುತ್ತಾರೆ, ಹೇಳುತ್ತಾರೆ, ಮತ್ತೆ ಓಡಿ ಹೋಗುತ್ತಾರೆ. ದೊಡ್ಡ ಜೋರಾಗಿ ಪೆಟ್ಟು ಬೀಳುತ್ತದೆ. ಆದರೆ ಸಾಕ್ಷಾತ್ಕಾರ ಕೂಡ ಮಾಡುತ್ತಾರೆ. ಆದರೆ ಸಾಕ್ಷಾತ್ಕಾರದಲ್ಲಿ ಮಾಯಾ ಪ್ರವೇಶ ಬಹಳ ಆಗುತ್ತದೆ. ಹೇಗೆ ರೇಡಿಯೋದಲ್ಲಿ ಒಬ್ಬರ ಮಾತು ಇನ್ನೊಬ್ಬರು ಕೇಳಲು ಸಾಧ್ಯವಾಗದಂತೆ ಮತ್ತೆ ಗಡಬಡ ಮಾಡಿಬಿಡುತ್ತಾರೆ. ಇದು ಕೂಡ ಹಾಗೆ. ಯೋಗದಲ್ಲಿ ಮಾಯಾ ವಿಘ್ನ ಹಾಕುತ್ತದೆ. ಪರಿಶ್ರಮ ಎಲ್ಲ ಯೋಗದಲ್ಲೇ ಇದೆ. ಭಾರತದ ಪ್ರಾಚೀನ ಯೋಗ ಹಾಡಲಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಪಾಯಿಂಟ್ ನಂಬರ್ 1, ಒಬ್ಬ ತಂದೆಯ ಜೊತೆಗೆ ಸತ್ಯವಾದ ಪ್ರೀತಿ ಇಟ್ಟು ಸತ್ಯ ಪಾಂಡವರಾಗಬೇಕು. ಸಾವು ಎದುರಿಗೆ ನಿಂತಿದೆ. ಆದ್ದರಿಂದ ಪವಿತ್ರರಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗಬೇಕು.
ಪಾಯಿಂಟ್ ನಂಬರ್ 2, ಕಾಮ ಮಹಾಶತ್ರು. ಅದು ಆದಿ ಮಧ್ಯ ಅಂತ್ಯ ದುಃಖ ಕೊಡುತ್ತದೆ. ಅದರ ಮೇಲೆ ಜಯ ಪಡೆದು ಪಾವನರಾಗಬೇಕು. ನೆನಪಿನಿಂದ ವಿಕಾರಗಳ ತುಕ್ಕು ತೆಗೆದು ಆತ್ಮವನ್ನು ಗೋಲ್ಡನ್ ಏಜ್ಡ್ ಮಾಡಬೇಕು. ವರದಾನ: ಮರುಜೀವೆ ಜನ್ಮದ ಸ್ಮೃತಿಯಿಂದ ಕರ್ಮ ಬಂಧನವನ್ನು ಸಂಬಂಧದಲ್ಲಿ ಪರಿವರ್ತನೆ ಮಾಡುವ ಪರೋಪಕಾರಿ ಭವ. ಲೌಕಿಕ ಕರ್ಮ ಬಂಧನದ ಸಂಬಂಧ ಈಗ ಮರುಜೀವೆ ಜನ್ಮದ ಕಾರಣ ಶ್ರೀಮತದ ಆಧಾರದ ಮೇಲೆ ಸೇವೆಯ ಸಂಬಂಧದ ಆಧಾರವಾಗಿದೆ. ಕರ್ಮ ಬಂಧನ ಅಲ್ಲ, ಸೇವೆಯ ಬಂಧನ ಇದೆ. ಸೇವೆಯ ಬಂಧನದಲ್ಲಿ ವೆರೈಟಿ ಪ್ರಕಾರದ ಆತ್ಮಗಳ ಜ್ಞಾನಧಾರಣೆ ಮಾಡಿ ನಡೆಯುತ್ತೀರಿ. ಆಗ ಬಂಧನದಲ್ಲಿ ತೊಂದರೆಯಾಗುವುದಿಲ್ಲ. ಆದರೆ ಅತಿ ಪಾಪ ಆತ್ಮ, ಅಪಕಾರಿ ಆತ್ಮನಿಂದಲೂ ದ್ವೇಷ ಅಥವಾ ತಿರಸ್ಕಾರದ ಬದಲು ರಹಮ್ದಿಲ್ ಆಗಿ ಕರುಣೆಯ ಭಾವನೆ ಇಟ್ಟುಕೊಂಡು ಸೇವೆಯ ಸಂಬಂಧ ಎಂದು ತಿಳಿದು ಸೇವೆ ಮಾಡುತ್ತೀರಿ. ಆಗ ನಾಮಿ ಗ್ರಾಮಿ ವಿಶ್ವ ಕಲ್ಯಾಣಿ ಅಥವಾ ಪರೋಪಕಾರಿ ಎಂದು ಹಾಡಲಾಗುತ್ತದೆ. ಸ್ಲೋಗನ್: ಸಮಯ ಅಥವಾ ಪರಿಸ್ಥಿತಿ ಪ್ರಕಾರ ವೈರಾಗ್ಯ ಬಂತು. ಆಗ ಇದು ಕೂಡ ಅಲ್ಪಕಾಲದ ವೈರಾಗ್ಯ. ಸದಾಕಾಲದ ವೈರಾಗಿಯಾಗಿ. ಅವ್ಯಕ್ತ ಸೂಚನೆ: ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. ಯಾವುದೇ ಪ್ರಕಾರದ ವಿಘ್ನ ಅಥವಾ ಸಮಸ್ಯೆ ಅಥವಾ ಮಾಯೆಯ ವಾರ್ ಅಲ್ಲ, ಆದರೆ ಆಟದ ಸಮಾನ ಅನುಭವ ಆಗಲಿ. ಆಗ ಆಟ ಎಂದು ತಿಳಿದುಕೊಂಡು ಖುಷಿಯಿಂದ ದಾಟಿಬಿಡುತ್ತೀರಿ ಮತ್ತು ಅವಸ್ಥೆ ಏಕರಸ ಇರುತ್ತದೆ. ಆದರೆ ಇದನ್ನು ವಾರ್ ಎಂದು ತಿಳಿದುಕೊಂಡರೆ ಹೆದರುತ್ತೀರಿ ಕೂಡ ಮತ್ತು ಅಲ್ಲೋಲ ಕಲ್ಲೋಲದಲ್ಲೂ ಬಂದು ಬಿಡುತ್ತೀರಿ. ಮಾಯೆಯ ಕೆಲಸ ಬರುವುದು ಮತ್ತು ನಿಮ್ಮ ಕೆಲಸ ವಿಜಯಿಯಾಗುವುದು. ಓಂ ಶಾಂತಿ.